ಜೆಡಿಎಸ್ ಅನ್ನ ತಳಮಟ್ಟದಿಂದಲೇ ಭದ್ರ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಫುಲ್ ಆಕ್ಟಿವ್ ಆಗಿಬಿಟ್ಟಿದ್ದಾರೆ. ಹಾಗಾಗಿ ಜಿಲ್ಲಾ ಪ್ರವಾಸ ಮಾಡ್ತಿದ್ದಾರೆ. ಎಲ್ಲ ಕಡೆ ಕೂಡ ಉತ್ತಮ ರೆಸ್ಪಾನ್ಸ್ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಸಿಗ್ತಾ ಇದೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಪ್ರಮುಖವಾಗಿ ಹಳೆ ಮೈಸೂರು ಭಾಗದಲ್ಲಿ ಜೆಡಿಎಸ್ ತಳಮಟ್ಟದಿಂದಲೇ ಗಟ್ಟಿ ಮಾಡಬೇಕು, ಮತ್ತೊಮ್ಮೆ ಅಲ್ಲಿ ನಮ್ಮ ಅಸ್ತಿತ್ವ ಗಟ್ಟಿ ಮಾಡ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ರಾಜ್ಯ ಪ್ರವಾಸಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವರು ಮುಂದಾಗಿದ್ದಾರೆ. ಬಟ್ ಹೋದಲ್ಲಿ ಬಂದಲ್ಲಿ ಎಲ್ಲಾ ಕಡೆ ಕೂಡ ಉತ್ತಮ ರೆಸ್ಪಾನ್ಸ್ ಅಂತೆ. ರಾಜ್ಯದಲ್ಲಿ ಜೆಡಿಎಸ್ ಪಕ್ಷ ಸಂಘಟನಾ ಅಭಿಯಾನ, ಜನರೊಂದಿಗೆ ಜನತಾದಳ ಕಾರ್ಯಕ್ರಮಕ್ಕೆ ಭಾರಿ ಪ್ರಶಂಸೆ ವ್ಯಕ್ತವಾಗ್ತಾ ಇದೆಯಂತೆ. ನಿಖಿಲ್ ಕುಮಾರಸ್ವಾಮಿ ಹೋದಲ್ಲೆಲ್ಲ ಅಭೂತಪೂರ್ವ ಬೆಂಬಲ. 3ನೇ ದಿನಕ್ಕೆ ಕಾಲಿಟ್ಟಿದೆ ಜನರೊಂದಿಗಿನ ಜನತಾದಳ ಕಾರ್ಯಕ್ರಮ ಅನ್ನೋದರ ಡೀಟೇಲ್ಸ್ ಇದೆ. ಇವತ್ತು ಕೊರಟಗೆರೆ ಹಾಗೂ ಮಧುಗಿರಿಯಲ್ಲಿ ಕಾರ್ಯಕ್ರಮ ಇದೆಯಂತೆ. ಅಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಇರ್ತಾರೆ. 3 ದಿನದಲ್ಲಿ 2 ಲಕ್ಷಕ್ಕೂ ಹೆಚ್ಚು ಸದಸ್ಯರು ನೋಂದಣಿ ಮಾಡಿಕೊಂಡಿದ್ದಾರಂತೆ. ಹಳೆ ಮೈಸೂರು ಭಾಗದಲ್ಲಿ 58 ದಿನಗಳ ಕಾಲ ಸದಸ್ಯತ್ವ ಅಭಿಯಾನ ಕೂಡ ಆಗ್ತಾ ಇದೆ. ಹಾಗಾಗಿ ಇಡೀ ರಾಜ್ಯದಲ್ಲಿ ಜೆಡಿಎಸ್ ಅನ್ನ ಮತ್ತೆ ತಳಮಟ್ಟದಿಂದಲೇ ಗಟ್ಟಿ ಮಾಡಬೇಕು, ಜೆಡಿಎಸ್ ಅನ್ನ ಮತ್ತಷ್ಟು ಆಕ್ಟಿವ್ ಮಾಡಬೇಕು, ಜಿಲ್ಲಾ ಪ್ರವಾಸ ಮಾಡಬೇಕು, ಜನರಿಗೆ ಹತ್ತಿರ ಆಗಬೇಕು, ಆ ಮೂಲಕ ಪಕ್ಷ ಸಂಘಟನೆ ಆಗಬೇಕು. ಪ್ರಮುಖವಾಗಿ ಜೆಡಿಎಸ್ ನ ಟಾರ್ಗೆಟ್ ಇದ್ದಿದ್ದು ಅದರ ಭದ್ರಕೋಟೆಯಾಗಿದ್ದು ಹಳೆ ಮೈಸೂರು ಭಾಗ. ಬಟ್ ಅದು ಛಿದ್ರ ಆಗಿ ಹೋಗಿದೆ. ಬಟ್ ಅದನ್ನ ಮತ್ತೆ ಪುನಃ ಸ್ಥಾಪನೆ ಮಾಡಬೇಕಲ್ಲ. ಹಾಗಾಗಿ ಈ ಅಭಿಯಾನ ಅತಿ ದೊಡ್ಡ ಮಟ್ಟದ ಯಶಸ್ಸಾಗ್ತಾ ಇದೆ ಅನ್ನುವಂತಹ ವಿಚಾರ. ಜನರಿಂದಲೂ ಕೂಡ ಉತ್ತಮ ರೆಸ್ಪಾನ್ಸ್ ಸಿಗ್ತಾ ಇದೆ. ನಾಯಕರು ಕೂಡ ನಿಖಿಲ್ ಕುಮಾರಸ್ವಾಮಿಯವರ ಬೆನ್ನಿಗೆ ನಿಂತ್ಕೊಂಡಿದ್ದಾರೆ. ಆ ಮೂಲಕ ಪಕ್ಷ ಸಂಘಟನಾ ಅಭಿಯಾನ ಯಶಸ್ವಿ ಆಗ್ತಾ ಇದೆ ಮೊದಲ ಹಂತವಾಗಿ ಅನ್ನುವಂತಹ ವಿಚಾರ. ಜೆಡಿಎಸ್ನ ಉನ್ನತ ಮೂಲಗಳು ಜೊತೆಗೆ ನಿಖಿಲ್ ಕುಮಾರಸ್ವಾಮಿ ಹೋದಲ್ಲಿ ಬಂದಲ್ಲಿ ಆ ಕಾರ್ಯಕ್ರಮಗಳಾಗುತ್ತಲ್ಲ, ಆ ದೃಶ್ಯಗಳನ್ನ ನೋಡಿದ್ರೆ ಅರ್ಥ ಆಗೋಗುತ್ತೆ ಇದು ಯಶಸ್ವಿ ಆಗಿರುವಂತಹ ಕಾರ್ಯಕ್ರಮ ಅಂತ. ಯಾಕಂದ್ರೆ ತಳಮಟ್ಟದಿಂದ ಗಟ್ಟಿ ಆದ್ರೆ ಮಾತ್ರ ಒಂದು ಪಕ್ಷವನ್ನ ಉಳಿಸಿಕೊಳ್ಳುವಂತಹ ಪ್ರಯತ್ನಗಳಾಗಬೇಕು. ಆ ಕೆಲಸಕ್ಕೆ ನಿಖಿಲ್ ಕುಮಾರಸ್ವಾಮಿಯವರು ಮುಂದಾಕಿದ್ದಾರೆ ಎನ್ನುವುದು ಬಹಳ ಸ್ಪಷ್ಟ. ಕಾರಣ ಮುಂಬರುವಂತಹ ಸ್ಥಳೀಯ ಚುನಾವಣೆಗಳಿರಬಹುದು, ಮುಂಬರುವಂತಹ ವಿಧಾನಸಭೆ ಚುನಾವಣೆ ತನಕ ಕೂಡ ಪಕ್ಷವನ್ನ ಸ್ವಲ್ಪ ಬೂಸ್ಟಪ್ ಮಾಡಬೇಕು. ಮತ್ತೊಂದು ಸಾರಿ ಜೆಡಿಎಸ್ ಅತಿ ಹೆಚ್ಚಿನ ಸ್ಥಾನ ಗಳಿಕೆ ಮಾಡಬೇಕು ಅಂದ್ರೆ ಎಲ್ಲರ ವಿಶ್ವಾಸವನ್ನ ಪಡೆದುಕೊಳ್ಬೇಕು, ಕಾರ್ಯಕರ್ತರನ್ನ ವಿಶ್ವಾಸಕ್ಕೆ ಪಡೆದುಕೊಳ್ಬೇಕು, ಜಿಲ್ಲಾ ಮಟ್ಟದಲ್ಲಿ ನಾಯಕರ ಅಸಮಾಧಾನಗಳನ್ನ ಹೋಗಲಾಡಿಸಬೇಕು. ಎಲ್ಲರೂ ಕೂಡ ಒಟ್ಟಾಗಿ ಹೋದಾಗ ಮಾತ್ರ ಒಂದು ಪ್ರಾದೇಶಿಕ ಪಕ್ಷ ಜೆಡಿಎಸ್ ಅನ್ನ ಉಳಿಸಿಕೊಳ್ಳೋದಕ್ಕೆ ಸಾಧ್ಯ ಅನ್ನುವಂತ ನಿಟ್ಟಿನಲ್ಲಿ ಇಡೀ ಜವಾಬ್ದಾರಿಯನ್ನ ನಿಖಿಲ್ ಕುಮಾರಸ್ವಾಮಿಯವರ ಹೆಗಲಿಗೆ ಹಾಕಿದ ಬಳಿಕ ನಿಖಿಲ್ ಕುಮಾರಸ್ವಾಮಿಯವರು ರಾಜ್ಯದಾದ್ಯಂತ ಫುಲ್ ಆಕ್ಟಿವ್ ಆಗಿದ್ದಾರೆ, ಪ್ರವಾಸ ಮಾಡ್ತಿದ್ದಾರೆ, ಆ ಮೂಲಕ ಜನರನ್ನ ತಲುಪ್ತಿದ್ದಾರೆ, ಕಾರ್ಯಕರ್ತರನ್ನ ತಲುಪ್ತಿದ್ದಾರೆ ಅನ್ನೋದು ಕೂಡ ಬಹಳ ಸ್ಪಷ್ಟವಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ದುರ್ಗೇಶ್ ದೂರವಾಣಿ ಸಂಪರ್ಕದಲ್ಲಿ. ದುರ್ಗೇಶ್, ತಳಮಟ್ಟದಿಂದ ಪಕ್ಷ ಸಂಘಟನೆ ಆಗಬೇಕು, ಪಕ್ಷಕ್ಕೆ ಬೂಸ್ಟಪ್ ಸಿಗಬೇಕು, ಆ ಮೂಲಕ ಪ್ರಾದೇಶಿಕ ಪಕ್ಷ ಉಳಿವಿಗಾಗಿ ನಿಖಿಲ್ ಕುಮಾರಸ್ವಾಮಿ ಅವರ ಹೋರಾಟ, ನಿರಂತರವಾಗಿ ಅವರ ಪ್ರವಾಸ, ಯಾವ ರೀತಿಯ ರೆಸ್ಪಾನ್ಸ್ ಸಿಗ್ತಾ ಇದೆ ಅಂತ? ಶ್ರುತಿ, ಖಂಡಿತ 2023ರ ಚುನಾವಣೆಯಲ್ಲಿ ಹೀನಾಯವಾಗಿ ಸೋಲು ಕಂಡಿದಂತಹ ಜೆಡಿಎಸ್ ಇದೀಗ ಮತ್ತೆ ಫಿನಿಕ್ಸ್ ನಂತೆ ಎದ್ದೇಳಲು ಪುಟಿದೇಳಲು ಸಾಕಷ್ಟು ಸಾಹಸವನ್ನ ಪಡ್ತಾ ಇದೆ. ಜನರೊಂದಿಗೆ ಜನತಾದಳ ಅನ್ನುವಂತಹ ವಿನೂತನ ಕಾರ್ಯಕ್ರಮದ ಮೂಲಕ ನಿಖಿಲ್ ಕುಮಾರಸ್ವಾಮಿ ರಾಜ್ಯ ಪ್ರವಾಸವನ್ನ ಕೈಗೊಂಡಿದ್ದಾರೆ. ಈ ಪ್ರವಾಸಕ್ಕೆ ಅಭೂತಪೂರ್ವವಂತ ಬೆಂಬಲ ಸಿಗ್ತಾ ಇರುವಂತದ್ದು. ಈಗಾಗಲೇ ಜೆಡಿಎಸ್ ನ ಸದಸ್ಯತ್ವ ನೋಂದಣಿಗಾಗಿ ಸಾಕಷ್ಟು ಮಿಸ್ ಕಾಲ್ಡ್ ಅಭಿಯಾನವನ್ನ ಆರಂಭಿಸಿರುವುದರಿಂದ 2 ದಿನದಲ್ಲಿ 2 ಲಕ್ಷಕ್ಕೂ ಹೆಚ್ಚು ಜನರ ಸದಸ್ಯತ್ವ ನೋಂದಣಿಯಾಗಿದೆ. ಅದರ ಜೊತೆಗೆ ನಿಖಿಲ್ ಕುಮಾರಸ್ವಾಮಿ ಅವರು ಪ್ರವಾಸ ಕೈಗೊಂಡಿರುವಂತಹ ಸ್ಥಳಗಳಲ್ಲಿ ಜನ ಸೇರುವುದರ ಜೊತೆಗೆ ಅವರಿಗೆ ಅದ್ದೂರಿಯಾದಂತಹ ಸ್ವಾಗತವನ್ನ ಮಾಡ್ತಿದ್ದಾರೆ. ಸಾಕಷ್ಟು ಜನರು ಅವರಿಗೆ ಬೆಂಬಲವನ್ನ ಕೊಡ್ತಿದ್ದಾರೆ. ಹಳ್ಳಿಯ ಭಾಗದಲ್ಲಿ ಜನರು ಅವರನ್ನ ಸಾಕಷ್ಟು ಮೆರವಣಿಗೆ ಮಾಡುವ ಮೂಲಕ ಅವರಿಗೆ ಸ್ವಾಗತನ ಕೋರಿ ಪಕ್ಷದ ಪಕ್ಷದ ಪರ ಇನ್ನೂ ಜನರಿದ್ದಾರೆ ಅನ್ನುವಂತಹ ವಿಶ್ವಾಸವನ್ನ ಉಳಿಸುವಂತ ಕೆಲಸಕ್ಕೆ ಮುಂದಾಗಿರುವಂತದ್ದು. ಅದರ ಜೊತೆಗೆ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಜನರೊಂದಿಗೆ ಬೆರೆತು 2028ರ ಚುನಾವಣೆಗೆ ಕುಮಾರಸ್ವಾಮಿ ಅವರನ್ನ ಸಿಎಂ ಮಾಡೋಣ ಅನ್ನುವಂತ ಒಂದು ಭಾಷಣಗಳನ್ನ ಮಾಡುವ ಮೂಲಕ ತಮ್ಮ ಪಕ್ಷದತ್ತ ಜನರನ್ನ ಸೆಳೆಯುವಂತ ಕೆಲಸವನ್ನ ಕೂಡ ಮಾಡ್ತಿದ್ದಾರೆ. ಹೀಗಾಗಿ 2028ರ ಚುನಾವಣೆ ಒಂದ್ ಕಡೆ ಆದ್ರೆ ಹಿಂದಿನ ಸೋಲು ಮತ್ತೆ ನಿಖಿಲ್ ಕುಮಾರಸ್ವಾಮಿ ಅವರ ನಾಯಕತ್ವಕ್ಕೆ ಇದು ಒಂದು ಬಹಳ ಮಹತ್ವದವಾದಂತಹ ಒಂದು ಅಭಿಯಾನ ಅಂತಾನೆ ಹೇಳ್ಬೋದು. ಪಕ್ಷದ ಸಂಘಟನೆ ಜೊತೆಗೆ ಜೆಡಿಎಸ್ ನ ಸದಸ್ಯತ್ವ ನೋಂದಣಿ ಕೂಡ ಹೆಚ್ಚಾಗ್ತಾ ಇದೆ. 3 ದಿನದಲ್ಲಿ ಇವತ್ತು 2 ಲಕ್ಷಕ್ಕೂ ಹೆಚ್ಚು ಜನ ಸದಸ್ಯರ ನೋಂದಣಿ ಆಗಿದೆ. ಇದರಿಂದ ನಿಖಿಲ್ ಕುಮಾರಸ್ವಾಮಿ ಅವರ ಒಂದು ಕ್ಯಾಂಪೇನ್ಗೆ ಅಭಿಯಾನಕ್ಕೆ ಸಾಕಷ್ಟು ಅಭೂತಪೂರ್ವವಾದ ಬೆಂಬಲ ಸಿಗ್ತಿದೆ ಅಂತಾನೆ ಹೇಳ್ಬೋದು ಶ್ರುತಿ. ಓಕೆ ದುರ್ಗೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.